ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಅಂದರೆ 10 ಆಗಸ್ಟ್ 2024 ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ ಬಂದು 180 ಅಡಿ 5.25 ಇಂಚು ಆಗಿರುವಂಥದ್ದು. ಸೊ ಇನ್ನು ಇನ್ಫ್ಲೋ ವಿಚಾರಕ್ಕೆ ಬರೋದಾದರೆ 7468 ಕ್ಯೂಸೆಕ್ಕು ಇನ್ಫ್ಲೋ ಒಳಹರಿವು ಬಂದಿರುವಂಥದ್ದು, ಹಾಗೂ ಹೊರಹರಿವು 6311 ಕ್ಯೂಸೆಕ್ ನೀರು ಹೊರಹರಿವು ಆಗಿದೆ. ಸ್ನೇಹಿತರೆ, ಭದ್ರಾ ಡ್ಯಾಮ್ನಲ್ಲಿ ಹಲವಾರು ಪ್ರವಾಸಿಗರು ಬರ್ತಾ ಇದ್ದೀರಾ. ಅದು ಶನಿವಾರ ಭಾನುವಾರದಂತೂ ತುಂಬ ಜನ ಬರ್ತಿದ್ದೀರಾ. ತುಂಬ ಖುಷಿ ಆಗುತ್ತೆ ನಮ್ಮ ಭದ್ರಾ ಡ್ಯಾಮ್ಗೆ ಬರ್ತಾ ಇದ್ದೀರಾ ಅಂತ. ಆದರೆ ಒಂದು ವಿಚಾರದಲ್ಲಿ ನನಗೇನು ಬೇಜಾರಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ತುಂಬ ಜನ ಏನು ಮಾಡ್ತೀರಾ, ಪ್ಲಾಸ್ಟಿಕ್ ಬಾಟಲ್ ಅಂತಲ್ಲ, ಪ್ಲಾಸ್ಟಿಕ್ ವಸ್ತುಗಳನ್ನು ಹಾಕ್ತಾ ಇದ್ದೀರಾ. ಸೊ ಇದಕ್ಕೆ ನಮ್ಮ ಕೈಲಾದ ಸಹಾಯ ಏನಾದ್ರು ಮಾಡೋಣ ಅಂತ ಹೇಳಿ ನಾವು ಇವತ್ತಿಂದ ಎಷ್ಟಾಗುತ್ತೋ ಅಷ್ಟು ಪ್ಲಾಸ್ಟಿಕ್ ಬಾಟಲನ್ನು ಆಯ್ದು ಗುಜ್ರಿಗೆ ಹಾಕೋಣ ಅಂತ ಹೊರಟಿದ್ದೀನಿ. ಸೊ ಗುಜ್ರಿಗೆ ಹಾಕಿದರೆ ಅಟ್ಲೀಸ್ಟ್ ರೀಸೈಕಲ್ ಆದರೂ ಆಗುತ್ತೆ ಈ ಪ್ಲಾಸ್ಟಿಕ್ ಬಾಟಲ್ಗಳು. ಸೊ ಆದ್ದರಿಂದ ಇದು ಹೀಗೆ ಬಿಟ್ಟರೆ ಏನಾಗುತ್ತೆ ಅಂತಂದರೆ, ಗಾಳಿಗೆ ಏನಾಗುತ್ತೆ, ಅದು ನಿಧಾನ ಹೋಗಿ ನದಿಗೆ ಬಿದ್ದುಬಿಡುತ್ತೆ. ಸೊ ಆದ್ದರಿಂದ ದಡದಲ್ಲಿ ಇರುವಂತಹ ಪ್ಲಾಸ್ಟಿಕ್ ಬಾಟಲ್ಗಳನ್ನು ದಿನ ನಮ್ಮ ಕೈಲಿ 10 ಆದರೆ 10, 20 ಆದರೆ 20, ಎಷ್ಟಾಗುತ್ತೋ ಅಷ್ಟು ದಿನ ಸ್ವಲ್ಪ ತಗೊಂಡು ಹೋಗಿ ಗುಜ್ರಿಗೆ ಹಾಕೋಣ ಅನ್ನುವಂಥದ್ದು ನಮ್ಮ ಪ್ಲ್ಯಾನು. ಸೊ ನೋಡೋಣ, ಇದೇ ರೀತಿ ಎಷ್ಟು ದಿನ ಆಗುತ್ತೋ ನನ್ನ ಕೈಲಿ ಅಷ್ಟು ದಿನ ಕಂಟಿನ್ಯೂ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದು ಇವತ್ತಿನ ಮಾಹಿತಿ. ಇದೇ ರೀತಿಯ ಭದ್ರಾ ಡ್ಯಾಮ್ ವಾಟರ್ ಲೆವೆಲ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.